ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವೀಡಿಯೋಗೆ ಇವತ್ತು ತುಂಬ ಟ್ರೆಂಡಿಂಗ್ ಎಲ್ಲ ಇರುವಂಥ ಒಂದು ಸ್ಟಾಕು. ಈ ಸ್ಟಾಕ್ನ ಹೆಸರು ಬಂದ್ಬಿಟ್ಟು ಝೊಮ್ಯಾಟೊ ಅಂತ. ಈ ಸ್ಟಾಕ್ನ ಶೇರ್ ಪ್ರೈಸ್ ಬಂದ್ಬಿಟ್ಟು ₹192 ಇದೆ. ಈ ಸ್ಟಾಕ್ ಬಗ್ಗೆ ಮಾತಾಡಬೇಕು ಅಂತ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಯಾವ ಕಾರಣಕ್ಕೆ ಈ ಸ್ಟಾಕ್ ಪ್ರೈಸು ತುಂಬ ಗೇನ್ ಆಗ್ತಾಯಿದೆ, ರಾಕೆಟ್ ಆಗ್ತಾಯಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಈ ಕಂಪ್ನಿಯ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ 192 ಇದೆ. ಆಲ್ ಟೈಮ್ ಹೈ ಬಂದ್ಬಿಟ್ಟು ₹200 ಇದೆ. ಲೋ ಬಂದ್ಬಿಟ್ಟು ₹54.70 ಇದೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 1,70,000 ಕೋಟಿ, ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿ ಆಲ್ಮೋಸ್ಟ್ ಈ ಕಂಪ್ನಿ ಆಗಿರುತ್ತೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ₹1. ಕಂಪ್ನಿಯ ಪ್ರಾಫಿಟ್ ಲಾಸ್ ನೋಡ್ಕೊತೀವಿ. ಕಂಪ್ನಿಯ ಪ್ರಾಫಿಟ್ ಲಾಸ್ ನೋಡೋಕತ್ರ 2018 ಲಿಸ್ಟೆಡ್ ಆದಾಗ 466 ಕೋಟಿ ಸೇಲ್ಸ್ ಇದ್ದಿದ್ದು ಇವಾಗ ಸುಮಾರು 10,000 ಕೋಟಿ ಆಲ್ರೆಡಿ ಮಾಡಿದೆ. ಎಕ್ಸ್ಪೆನ್ಸ್ 558 ಕೋಟಿಲಿಂದ ಇವಾಗ 10,878 ಕೋಟಿ ಇದೆ. ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನು 92 CR ಇಂದ 27 CR ಮೈನಸ್ ಆಗಿದೆ. ಓಕೆನಾ. ನೆಟ್ ಪ್ರಾಫಿಟ್ ಕಂಪ್ನಿದು ಇದುವರೆಗೂ ಸುಮಾರು ಕಂಪ್ನಿ ತುಂಬ ಲಾಸಲ್ಲಿ ನಡೀತಕ್ಕಂಥ ಕಂಪ್ನಿ ಇವಾಗ ಸದ್ಯಕ್ಕೆ ಬರೀ 12 ಕೋಟಿ ಮಾತ್ರ ಲಾಸಲ್ಲಿದೆ. ನೀವು ತಿಳ್ಕೊಬೋದು, ಬರೀ 12 ಕೋಟಿ ಲಾಸಲ್ಲಿದೆ. 1,000ದಿಂದ 2,386 ಕೋಟಿ ಲಾಸ್ ತನಕ ಕಂಪ್ನಿ ಹೋದಂಥ ಕಂಪ್ನಿ ಇವಾಗ ಸುಮಾರು -12 ಕೋಟಿಗೆ ಬಂದಿದೆ. ಕಾರಣ ಏನು ಅಂತಂದರೆ ಈ ಕಂಪ್ನಿಯ ಮ್ಯಾನೇಜ್ಮೆಂಟಲ್ಲಿ ಚೇಂಜಸ್ ಆದಮೇಲೆ ತುಂಬ ವರ್ಕ್ಗಳಾಗಿವೆ ಕಂಪ್ನಿಯ ಮೇಲೆ. ಆ ಕಂಪೌಂಡೆಡ್ ಸೇಲ್ಸ್ ಗ್ರೋತನ್ನು ನೋಡೋಕತ್ರ 5 ವರ್ಷದಿಂದ 72%, 40 ಮತ್ತು 70% ಇದೆ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 16 to 99% ಆಗಿದೆ. ಸ್ಟಾಕ್ ಪ್ರೈಸ್ CAGR 238 ಪರ್ ಇಯರ್ ಆ್ಯಂಡ್ 10 ಇಯರ್ ಒಳಗೆ ಸುಮಾರು -21% ರಿಟರ್ನ್ ಆನ್ ಈಕ್ವಿಟಿಯಲ್ಲಿ -21 ಕೊಟ್ಟರೆ ಇವಾಗ ಹೋದ ವರ್ಷದಲ್ಲಿ ಬರೀ 6% ಬಂದಿದೆ. ಅಂದರೆ ಕಂಪ್ನಿ ಕ್ವಾರ್ಟರ್ ಕಂಪ್ನಿ ತುಂಬ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಕಂಪ್ನಿಯ ಪೂರ್ತಿ ಮಾಹಿತಿಯನ್ನು ತಿಳ್ಕೊತೀವಿ, ಅದನ್ನು ಇಲ್ಲಿ ನೋಡಿ. ಕಂಪ್ನಿಯ ಟೋಟಲ್ ನೆಟ್ ಪ್ರಾಫಿಟ್ ಇವಾಗ ಸದ್ಯಕ್ಕೆ ಸುಮಾರು 361 ಕೋಟಿಲಿಂದ 138 ಕೋಟಿ ಪ್ರಾಫಿಟಲ್ಲಿದೆ, ಪ್ಲಸ್ ಪಾಯಿಂಟ್ ಪ್ರಾಫಿಟಲ್ಲಿದೆ. EPS ಕೂಡ ಮೈನಸ್ಸಿಂದ ಸುಮಾರು 0.16% ಜಾಸ್ತಿ ಆಗಿದೆ. ಇದನ್ನು ನೀವು ನೋಡ್ಬೋದು, ತುಂಬ ದೊಡ್ಡ ಬೆಳವಣಿಗೆ ಈ ಕಂಪ್ನಿಯಲ್ಲಿ ಆಗಿರೋದು. ಆ ಕಂಪ್ನಿಯ ಸೇಲ್ಸನ್ನು ನೀವು ಚೆನ್ನಾಗಿ ನೋಡ್ತಾ ಇದ್ದರೆ ಈಗ ಸದ್ಯಕ್ಕೆ ಹೋದ 3 ವರ್ಷಗಳಿಂದ ಈ 3 ವರ್ಷಗಳು, ಮುಂದಿನ 3 ವರ್ಷಗಳು ನೋಡಿದ್ರೆ 844 ಕೋಟಿಯ ಸೇಲ್ಸ್ ಬಂದ್ಬಿಟ್ಟು 3,288 ಕೋಟಿ ಸೇಲ್ಸ್ ಇದೆ. ಎಕ್ಸ್ಪೆನ್ಸ್ ಕೂಡ 3,237 ಕೋಟಿ ಆಗಿದೆ. ಅದರಲ್ಲಿ ಉಳಿತಕ್ಕಂಥ 51 ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನು ಮತ್ತು ಅದರ್ ಇನ್ಕಮ್ 219 ಕೋಟಿ. ಅದರ್ ಇನ್ಕಮ್ ಕಂಪ್ನಿ ಯಾವ ರೀತಿಯಿಂದ ಬರ್ತಂದ್ರೆ ಕಂಪ್ನಿ ಆ್ಯಪಲ್ಲಿ ನಡೀತಕ್ಕಂಥ ಕಂಪ್ನಿಯ ಆ್ಯಡ್ಗಳು ರನ್ ಆಗ್ತವೆ ಕಂಪ್ನಿ ಆ್ಯಪಲ್ಲಿ. ಆ ಆ್ಯಡ್ಗಳಿಂದ ರೆವೆನ್ಯೂ ಜನ್ರೇಟ್ ಆಗುತ್ತೆ. ವಿತ್ ಕಂಪ್ನಿ ಮೇಲೆ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಲಿಸ್ಟೆಡ್ ಮಾಡಬೇಕಾದ್ರೆ ಅವ್ರು ಕೂಡ ಅಮೌಂಟನ್ನು ಕೊಡ್ತಾರೆ. ಈ ರೀತಿ ಕಂಪ್ನಿಗೆ ಪ್ರಾಫಿಟನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಕಂಪ್ನಿ ಅಳವಡಿಸ್ಕೊಂಡಿದೆ. ಮೇನ್ ಕಂಪ್ನಿಯ ಸಮ್ಮರಿ ನೋಡಕತ್ರ, ಎನಲೈಸ್ ನೋಡಕತ್ರ ಕಂಪ್ನಿದ ಆಲ್ಮೋಸ್ಟ್ ಡೆಟ್ ಫ್ರೀ, ಸಾಲ ಮುಕ್ತವಾದಂಥ ಕಂಪ್ನಿ ಆಗಿದೆ. ಮತ್ತು ಟೋಟಲಿ ಒಳ್ಳೆಯ ಒಂದು ಕ್ವಾರ್ಟರ್ ರಿಸಲ್ಟ್ಸನ್ನು ಕಂಪ್ನಿ ಕೊಡ್ತಾ ಇದೆ. ಬಟ್ ಕಂಪ್ನಿಯ ಮೈನಸ್ ಪಾಯಿಂಟ್ಸ್ಗಳು ಬಂದ್ಬಿಟ್ಟು 8.37% ಬುಕ್ ವ್ಯಾಲ್ಯೂ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ ಕಂಪ್ನಿ. ಲೋ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇದೆ ಮತ್ತು ಲೋ ರಿಟರ್ನ್ ಆನ್ ಈಕ್ವಿಟಿ ಕೂಡ ಇದೆ 3 ವರ್ಷಗಳಿಂದ. ಅರ್ನಿಂಗ್ ಅದರ್ ಇನ್ಕಮ್ ಸೇರಿಸ್ಬಿಟ್ಟು ಸುಮಾರು 783 ಕೋಟಿ ಇದೆ. ಅದು ತುಂಬ ಕಡಿಮೆ ಕಂಪ್ನಿಗೆ ಹೋಲಿಸ್ತಾ ಇದ್ದರೆ, ಕಂಪ್ನಿಯ ಕಂಪ್ನಿಯ ವರ್ಕನ್ನು ನೀವು ನೋಡ್ತಿರ್ಬೋದು. ಸುಮಾರು 23 ಕಂಟ್ರಿಗಳಲ್ಲಿ ಕಂಪ್ನಿ ಇದೆ. ಆ್ಯಂಡ್ ಎವರೇಜ್ ಮಂತ್ಲಿ ಒಂದು ತಿಂಗಳಿಗೆ 10.7 ಮಿಲಿಯನ್ ಕಸ್ಟಮರ್ಸ್ಗಳನ್ನು ರೀಚ್ ಆಗುತ್ತೆ. ಕಂಪ್ನಿಯ ಕೀ ಪಾಯಿಂಟ್ಸ್ ಬಂದ್ಬಿಟ್ಟು ಈ ಕಂಪ್ನಿಯ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಝೊಮ್ಯಾಟೊ, ಹೈಪರ್ ಪ್ಯೂರ್, ಬ್ಲಿಂಕಿಟ್, ಫೀಡಿಂಗ್ ಇಂಡಿಯಾ. ಇವಾಗ ಅಗದಿ ಟ್ರೆಂಡಿಂಗಲ್ಲಿರೋದು ಝೊಮ್ಯಾಟೊ ಮತ್ತು ಬ್ಲಿಂಕಿಟ್, ಇವೆರಡು ಟ್ರೆಂಡಿಂಗಲ್ಲಿದ್ದಾವೆ. ಅವು ನೀವು ಆ್ಯಡ್ಗಳನ್ನು ನೋಡಿದ್ರೂ ಗೊತ್ತಾಗುತ್ತೆ ನಿಮ್ಗೆ ಅದು. ಆ್ಯಂಡ್ ಪಾಸಿಟಿವ್ ಕ್ವಿಕ್ ಕಾಮರ್ಸ್ ಒಳಗೆ ನೋಡೋದ್ರ ಕಾಂಟ್ರಿಬ್ಯೂಷನ್ -7.3% ಐತಿ. 2023ಗೆ ಹೋಲಿಕೆ ಮಾಡಿದರೆ 2024ರಲ್ಲಿ 1.3% ಪಾಸಿಟಿವಲ್ಲಿದೆ. ರೆವೆನ್ಯೂ ಕಾಂಟ್ರಿಬ್ಯೂಷನ್ ನೋಡಿದ್ರೆ ಫುಡ್ ಡೆಲಿವರಿಯಿಂದ 70% ಬಂದರೆ ಕ್ವಿಕ್ ಕಾಮರ್ಸಿಂದ 24%, ಗೋಯಿಂಗ್ ಔಟಿಂದ 6% ಬರುತ್ತೆ. ಲೀಡಿಂಗ್ ಫುಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಒಳಗೆ ಕಂಪ್ನಿ 18.4 ಮಿಲಿಯನ್ ಎವರೇಜ್ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ಯೂಸರ್ಸನ್ನು ಹೊಂದಿದೆ. 16.4 ಮಿಲಿಯನ್ ಟ್ರಾನ್ಸಾಕ್ಷನ್ಸನ್ನು ಪ್ರತಿ ವರ್ಷಗಳನ್ನು ಮಾಡುತ್ತಾ ಇದೆ ಕಂಪ್ನಿ. ಸುಮಾರು 3,89,932 ಆ್ಯಕ್ಟಿವ್ ರೆಸ್ಟೋರೆಂಟ್ ಲಿಸ್ಟಿಂಗ್ ಇದೆ ಈ ಕಂಪ್ನಿಯಲ್ಲಿ. ಓಕೆನಾ. ಇದು ತುಂಬ ದೊಡ್ಡ ಮಟ್ಟದಲ್ಲಿದೆ, ಅದನ್ನು ನೀವು ನೋಡ್ಬೋದು. 2,248 ಸಿಟೀಸಲ್ಲಿ ಕಾಂಟ್ರಿಬ್ಯೂಷನ್ ಬ್ರೇಕ್ ಇವನ್ ಇದೆ ಇಂಡಿಯಾದೊಳಗೆ. ಅದೇ ರೀತಿ ಬಿಸ್ನೆಸ್ ಸೆಗ್ಮೆಂಟ್ ಒಳಗೆ ಝೊಮ್ಯಾಟೊ 3 ಬಿಸ್ನೆಸ್ ಸೆಗ್ಮೆಂಟಲ್ಲಿ ಆಪ್ರೇಟ್ ಮಾಡುತ್ತೆ. ಒಂದು ಫುಡ್ ಡೆಲಿವರಿ, ಡೈನಿಂಗ್ ಔಟು ಮತ್ತು ಹೈಪರ್ ಪ್ಯೂರ್ ಅಂತ. ಫುಡ್ ಡೆಲಿವರಿಯಲ್ಲಿ ಕಂಪ್ನಿ
ಕಸ್ಟಮರ್ಸ್, ಡೆಲಿವರಿ ಪಾರ್ಟ್ನರ್ಸ್ ಮತ್ತು ರೆಸ್ಟೋರೆಂಟ್ಗಳನ್ನು ಒಳಗೊಂಡಿದೆ. ಈ 3 ಕೀ ಚೈನ್ಗಳಿಂದ ಈ ಕಂಪ್ನಿ ವರ್ಕ್ ಮಾಡುತ್ತೆ. ಸುಮಾರು 398 GOV 213 ಕೋಟಿಯಿಂದ 398 ಕೋಟಿಗೆ 2022ರಲ್ಲಿ ಅಷ್ಟು ಔಟ್ ಪರ್ಫಾರ್ಮಿಂಗ್ ಕಂಪ್ನಿಯಾಗಿರುತ್ತೆ. ಡೆಲಿವರಿ ಪಾರ್ಟ್ನರ್ಗಳು ಸುಮಾರು 3,41,000ಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬನು. ನಾನು ಕೂಡ ಪಾರ್ಟ್ ಟೈಮ್ ಝೊಮ್ಯಾಟೊ ಡೆಲಿವರಿಯನ್ನು ಮಾಡಿದ್ದೀನಿ. ಅದನ್ನು ನೀವು ನೋಡೋಕೆ ನೀವು ಸಿಗೋಂಗಿಲ್ಲಲ್ಲ, ಸಾರಿ. ಆ್ಯಂಡ್ ಕಂಪ್ನಿ ಬ್ಲಿಂಕಿಟ್ ಅಂತಂದು ಹೊಸದಾಗಿ ಒಂದು ಕಂಪ್ನಿ ಇದೆ, ಲಾಂಚ್ ಮಾಡಿದೆ. ಆ ಕಂಪ್ನಿಯಲ್ಲಿ ಪ್ರೆಸೆಂಟ್ಲಿ 15 ಸಿಟಿ ಒಳಗೆ ಇಂಡಿಯಾದಲ್ಲಿ ಈಗ ವರ್ಕ್ ಮಾಡ್ತಾಯಿದೆ. ಸುಮಾರು 480 ಸ್ಟೋರ್ಸ್ಗಳನ್ನು ಕಂಪ್ನಿ ಹೊಂದಿದೆ. ಬ್ರೇಕ್ ಇವನ್ 2025 ಒಳಗೆ ಇಂಟರ್ನ್ಯಾಷನಲ್ ಫುಟ್ ಪ್ರಿಂಟ್ಸ್ ಒಳಗೆ 10% ಆಫ್ ದ ರೆವೆನ್ಯೂ ಈ ಕಂಪ್ನಿದಾಗಿರುತ್ತೆ. ಸುಮಾರು 23 ಕಂಟ್ರಿಗಳಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ, UAE, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫಿಲಿಪೀನ್ಸ್, ಇಂಡೋನೇಷ್ಯಾ, ಮಲೇಷ್ಯಾ, USA, ಲೆಬನಾನ್, ಟರ್ಕಿ, ಕೆಜಕ್ ಮತ್ತು ಸ್ಲೋವಾಕಿಯಾ ಆ್ಯಂಡ್ ಪೋಲೆಂಡ್ ಈ ಕೆಲವು ಮೇಜರ್ ರಾಷ್ಟ್ರಗಳು. ಇವು ಮೇಜರ್ ನೇಷನ್ಗಳ. ಈ ದೇಶಗಳಲ್ಲಿ ಇಂಟರ್ನ್ಯಾಷನಲಿ ಕಂಪ್ನಿ ವರ್ಕನ್ನು ಮಾಡುತ್ತೆ. ಕಾಂಟ್ರಿಬ್ಯೂಷನ್ ಕೂಡ ಇದೆ ಕಂಪ್ನಿದು. 2.5% ಟೋಟಲ್ ಅಸೆಟ್ಸ್ ಅಕಾರ್ಡಿಂಗ್ ಟು IPL ಫಿಲ್ಲಿಂಗ್ಸ್. ಹವೆವರ್ ಇಟ್ ಅಕೌಂಟ್ಸ್ ಮೋರ್ ದೆನ್ 15% ಆಫ್ ಲೈಬಿಲಿಟಿ ಆ್ಯಂಡ್ ಓವರ್ 13% ಶೇರ್ ಇನ್ ಎ ಲಾಸ್ ಫಿಲ್ಲಿಂಗ್ ರಿವೀಲ್ಡ್ ಆಗಿದೆ ಕಂಪ್ನಿದು. ಇಟ್ಸ್ ಓಕೆ. ಬಟ್ ಇವಾಗ ಕಂಪ್ನಿ ಒಳ್ಳೆಯ ಗುಡ್ ಕ್ವಾರ್ಟರ್ನ ಕೊಡ್ತಾ ಇದೆ, ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಇದೆ. ಕಂಪ್ನಿ ಡಾಟಾ ಅನಾಲಿಟಿಕ್ಸ್ ಪ್ರಕಾರ ಟೀಮ್ ಹೆಡೆಡ್ ಬೈ ದ CEO ದೀಪಿಂದರ್ ಗೋಯಲ್. ಅದು ನಿಮ್ಗೆ ಗೊತ್ತು. ಅವರು ಹಿಂದಿಯ ಒಂದು ರಿಯಾಲಿಟಿ ಶೋ ಆದಂಥ ಶಾರ್ಕ್ ಟ್ಯಾಂಕಲ್ಲಿ ಕೂಡ ಅವ್ರು ಕಂಡು ಬಂದಿದ್ದಾರೆ ಆಗಲೇ. ಝೊಮ್ಯಾಟೊ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಪ್ರಾಡಕ್ಟ್ ಅಪ್ರೋಚ್ ಬಿಸ್ನೆಸ್. ಝೊಮ್ಯಾಟೊ ಈಸ್ ಎ ಟೆಕ್ನಾಲಜಿ ಫಸ್ಟ್ ಆರ್ಗನೈಸೇಷನ್ ಲೆವರೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಮತ್ತು ಡೀಪ್ ಡೇಟಾ ಸೈನ್ಸ್ ಕಂಟಿನ್ಯೂಸ್ಲಿ ಡ್ರೈವ್ ಇನೋವೇಷನ್ಸ್ ಆನ್ ಇಟ್ಸ್ ಪ್ಲಾಟ್ಫಾರ್ಮ್ ಫಾರ್ ಕಸ್ಟಮರ್ಸ್. ಡೆಲಿವರಿ ಪಾರ್ಟ್ನರ್ಗಳು ಈ ಕಂಪ್ನಿಯ ಬೆನ್ನೆಲುಬುಗಳಾಗಿ ವರ್ಕ್ ಮಾಡ್ತಾರೆ. ಸುಮಾರು 22 ಸಬ್ಸಿಡಿಯರಿ ಕಂಪ್ನಿಗಳನ್ನು ಮತ್ತು ಒಂದು ಟ್ರಸ್ಟ್ ಮತ್ತು ಒಂದು ಅಸೋಸಿಯೇಷನನ್ನು ಈ ಕಂಪ್ನಿ ಹೊಂದಿದೆ. ಈ ಕಂಪ್ನಿ ಸುಮಾರು ಕಾಸ್ ನೋಟಿಸನ್ನು ಹೊಂದಿದೆ. 400 ಕೋಟಿಯ ಫಾರ್ GST ಟ್ಯಾಕ್ಸ್ ಲೈಬಿಲಿಟಿ ಆ್ಯಂಡ್ ಡೆಲಿವರಿ ಚಾರ್ಜಸ್ ಕಲೆಕ್ಟೆಡ್ ಬೈ ದ ಕಂಪನಿ. ಸುಮಾರು 400 ಕೋಟಿಗಳನ್ನು GSTಯನ್ನು ಈ ಕಂಪ್ನಿ ತುಂಬುತ್ತೆ. ಸುಮಾರು ಹೈ ಪ್ರೊಫೈಲ್ ಎಕ್ಸಿಟ್ಸ್ ಈ ಕಂಪ್ನಿಯಿಂದ ನೋಡೋಕತ್ರ. ಕೋ-ಫೌಂಡರ್ ಚೀಫ್ ಟೆಕ್ನಾಲಜಿ ಆಫೀಸರ್ ಗುಂಜನ್ ಪಟಿದಾರ್ ಅನ್ನೋರು ರಿಸೈನ್ ಮಾಡಿದ್ದಾರೆ. ಮೋಹಿತ್ ಗುಪ್ತಾ ಕೋ-ಫೌಂಡರ್ ರಿಸೈನ್ ಮಾಡಿದ್ದಾರೆ. ರಾಹುಲ್ ಗಂಜೋ ಅವರು ಕೂಡ ಇನಿಷಿಯೇಟಿವ್ ರಿಸೈನ್ಡ್ ಆಗಿದ್ದಾರೆ. ನಿತಿನ್ ಸವರ ಡೆಪ್ಯೂಟಿ CFO ಆಫ್ ದ ಕಂಪ್ನಿ ಅವರು ಕೂಡ ರಿಸೈನ್ ಆಗಿದ್ದಾರೆ. ಅವ್ರು ರಿಸೈನ್ ಆಗಿಬಿಟ್ಟು ಕಂಪ್ನಿ ಒಳ್ಳೆಯ ಪ್ರಾಫಿಟಲ್ಲಿ ಇವಾಗ ಸದ್ಯಕ್ಕೆ ಬರ್ತಾಯಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಂಪ್ನಿ ಶೇರ್ ಪ್ರೈಸ್ ಯಾಕೆ ಏನಾಗಿದೆ ಅಂದರೆ ಆ ಕಂಪ್ನಿಯ ಸೇಲ್ಸು ಮತ್ತು ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿರೋದ್ರಿಂದ ಕಂಪ್ನಿ ಶೇರ್ ಪ್ರೈಸಲ್ಲಿ ಬದಲಾವಣೆ ಕಾಣ್ತಾ ಇದೆ. ನೀವು ಈ ಕಂಪ್ನಿಯ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸದ್ಯಕ್ಕೆ ಸ್ವಲ್ಪ ಡಿಪ್ ಆ್ಯಂಡ್ ಬೈ ಸ್ಟ್ರಾಟಜಿಯನ್ನು ಅಳವಡಿಸ್ಕೋಬೇಕು. ಡಿಪ್ ಆದಾಗ ನೀವು ಬೈ ಮಾಡಿದರೆ ಸುಮಾರು 5,000 ರೂಪಾಯಿದಲ್ಲಿ ನಿಮ್ಗೆ ಸುಮಾರು ಶೇರ್ಗಳು ಸಿಗ್ತವೆ. ಈ ಕಂಪ್ನಿಯ ಶೇರ್ನ ವಿಡಿಯೋನ ಅನಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ನಿಮಗೋಸ್ಕರ ಮಾಡಿದ್ದು ವಿಡಿಯೋ ಹೇಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.